ಬಿಸಿಲಲ್ಲಿ ಹೋಗಿ ಮುಖ ಟ್ಯಾನ್ ಆಗಿದೆ ಅಂದರೆ ಮನೆಯಲ್ಲೇ ಒಂದು ಹೋಮ್ ರೆಮಿಡಿ ಮಾಡ್ಬೋದು. ಇದು ₹1 ಕೂಡ ಖರ್ಚಾಗಲ್ಲ. ಮನೇಲಿರೋ ಐಟಮ್ಸಲ್ಲೇ ಮಾಡೋ ಅಂಥದ್ದು. ಸ್ವಲ್ಪ ಒಂದು ಚಿಕ್ಕ ಗ್ಲಾಸಷ್ಟು ಅಕ್ಕಿನ ನೆನೆಸ್ಬೇಕು. ಒಂದು 3-4 ಅವರ್ಸ್ ನೆನೆಸ್ಬಿಟ್ಟು ಅದನ್ನು ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ನೀರು ಹಾಕ್ಬಿಟ್ಟು ನೀರು ಥರ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ಸ್ವಲ್ಪನೂ ಅಕ್ಕಿ ಇರಬಾರ್ದು, ಆ ಥರ ಗ್ರೈಂಡ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಏನೋ ತರಿ ತರಿ ಇದೆ ಅಂತ ಅನ್ನಿಸ್ತು, ಸೊ ಅದಕ್ಕೆ ನಾನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟರ್ ಮಾಡಿಕೊಂಡು ನೈಸ್ ಪೇಸ್ಟನ್ನ ಒಂದು ಸೈಡಲ್ಲಿ ಇಟ್ಕೋಬೇಕು. ನೋಡಿ ಮುಟ್ಟಿದ್ರೆ ಈ ಥರ ಫುಲ್ಲು ನೈಸಾಗಿರಬೇಕು, ನೀರು ಥರ ಇರಬೇಕು. ಮತ್ತು ಇನ್ನೊಂದು ಆಲೂಗಡ್ಡೆ, ಒಂದು ಫುಲ್ ಆಲೂಗಡ್ಡೆ, ಬಾಯ್ಲ್ಡ್ ಅಲ್ಲ ಹಸಿ ಆಲೂಗಡ್ಡೆನೇ ತೊಗೊಂಡು ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ನೀಟಾಗಿ ಚಿಕ್ಕ ತುರಿಯಲ್ಲಿ ತುರ್ಕೋಬೇಕು. ನೀಟಾಗಿ ಈ ಥರ ತುರ್ಕೊಂಡ್ರೆ ಚಿಕ್ಕದ್ರಲ್ಲೇ ತುರ್ಕೋಬೇಕು ಆದಷ್ಟು. ಯಾಕಂದರೆ ಅದನ್ನು ಈ ಫುಲ್ ಆಲೂಗಡ್ಡೆನ ನಮ್ಗೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣವಾಗಿ ತುರ್ಕೊಬೇಕು. ಯಾಕಂದರೆ ನಮ್ಗೆ ಅದರಲ್ಲಿ ಆಲೂಗಡ್ಡೆನಲ್ಲಿರೋ ನೀರು ಬೇಕು. ಹಿಂಡಿದ್ರೆ ನೀಟಾಗಿ ಕಂಪ್ಲೀಟಾಗಿ ಎಲ್ಲ ನೀರು ಬಂದುಬಿಡಬೇಕು, ಅಷ್ಟು ಸಣ್ಣವಾಗಿ ತುರ್ಕೋಬೇಕು. ಈ ಆಲೂಗಡ್ಡೆ ನೀರಿಂದ ನಮ್ಮ ಮುಖದಲ್ಲಿ ಎಷ್ಟು ಆಯ್ಲಿ ಥರ ಇರುತ್ತೆ, ಮತ್ತು ಪಿಂಪಲ್ಸು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಅದು ಒಂದು ವೀಕ್ಲಿ 2 to 3 ಟೈಮ್ಸ್ ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಕಮ್ಮಿ ಆಗ್ತಾ ಬರುತ್ತೆ ಫೇಸಲ್ಲಿರೋ ಟ್ಯಾನು ಎಲ್ಲನೂ. ಅದರೊಳಗಡೆ ಬಿದ್ದಿರುತ್ತಲ್ಲ, ಅದಕ್ಕೆ ಒಂದು ಫಿಲ್ಟರ್ ತೊಗೊಂಡು ಅದನ್ನು ಸೋಸ್ಕೊಂಡ್ರೆ ಬೆಸ್ಟು. ನೀಟಾಗಿ ಅದರಲ್ಲಿ ಏನೇನು ಬಿದ್ದಿದೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಸೋಸ್ಕೊಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇಟ್ಕೋಬೋದು. ನೋಡಿ ನನ್ನದ್ರಲ್ಲಿ ಸ್ವಲ್ಪ ಬಿದ್ದಿದೆ, ಅದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಬರೀ ನೀರೇ ಬೇಕು, ಅದರೊಳಗಡೆ ಏನೂ ಇರಬಾರ್ದು. ಇಲ್ಲಾಂದರೆ ಅದೇನಾನ ಆಲೂಗಡ್ಡೆ ಏನಾದರೂ ಚಿಕ್ಕ ಚಿಕ್ಕ ಪೀಸ್ಗಳು ಸಿಕ್ಕಿದ್ರೆ ಕ್ರೀಮ್ಗೆ ಚೆನ್ನಾಗಿ ಬರಲ್ಲ ಅಂತ ನೀಟಾಗಿ ಹಿಂಡ್ಕೊತಾ ಇದ್ದೀನಿ. ಹಿಂಡ್ಕೊಂಡು ಫೈನಲಿ ಇದು ನೀರು ರೆಡಿ ಆಯಿತು. ಒಂದು ಸೈಡಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇನ್ನೊಂದು ಬೌಲ್ ತೊಗೊಂಡು ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತೀನಿ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೊತಾ ಬರಬೇಕು. ನೋಡಿ ಇದು ಕಂಪ್ಲೀಟಾಗಿ ಮಿಕ್ಸ್ ಆಯಿತು. ಫುಲ್ಲು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ನೀರು ಥರನೇ ಇರಬೇಕು. ಮತ್ತು ಮೊಸರು, ನಾನು ನಂದಿನಿ ಮೊಸರು ತೊಗೊಂಡಿದ್ದೀನಿ. ಅದು ಕೂಡ ಫೇಸ್ ಗ್ಲೋನೆಸ್ಗೆ ಚೆನ್ನಾಗಾಗುತ್ತೆ. ಸೊ ನಂದಿನಿ ಮೊಸರು ಸ್ವಲ್ಪ, ಮತ್ತು ನಾನ್ ಸ್ಟಿಕ್ಕಿ ಪ್ಯಾನ್ನೇ ಯೂಸ್ ಮಾಡಿ. ಫಸ್ಟಿಂದ ಲಾಸ್ಟ್ವರೆಗೂ ಲೋ ಫ್ಲೇಮಲ್ಲೇ ಇರಬೇಕು, ಐ ಮಾತ್ರ ಇಟ್ಕೋಬಾರ್ದು. ಸ್ವಲ್ಪ ನೀರು. ನಾನ್ ಸ್ಟಿಕ್ಕಿ ಪ್ಯಾನ್ ಯೂಸ್ ಮಾಡೋದ್ರಿಂದ ನಮಗೆ ಗಂಟು ಕಟ್ಟೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದರಲ್ಲೂ ಕಟ್ಟಲ್ಲ ಅಂತಲ್ಲ, ಕಟ್ಟುತ್ತೆ. ಪ್ಲಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದೇ ಸ್ಟೀಲು ಇಲ್ಲ ಸಿಲ್ವರ್ ಏನಾನ ಇಟ್ಕೊಂಡ್ರೆ ಸ್ಟಾರ್ಟಿಂಗಲ್ಲೇ ಫುಲ್ಲು ಸೀದೋಗೋದು ಆ ಥರ ಆಗುತ್ತೆ. ನಮಗೆ ಒಂದು ದೊಡ್ಡ ಗ್ಲಾಸ್ ತುಂಬ ನಾನು ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಅಕ್ಕಿದು ಸೋಸ್ಕೊಂಡು ಇಟ್ಕೊಂಡಿದ್ದೀವಿ ಅದೆಷ್ಟು ಬೇಕು ನಮಗೆ ಕ್ರೀಮು, ಸದ್ಯಕ್ಕೆ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಷ್ಟನ್ನು ಮಾತ್ರ ಸ್ವಲ್ಪ ಅಮೌಂಟ್ ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಬರಬೇಕು. ಇನ್ನೇನು ಹಾಕ್ಬಾರ್ದು, ಸ್ವಲ್ಪ ನೀರು ಹಾಕಬೇಕು ಒಂದು ಗ್ಲಾಸ್ ತುಂಬ. ಆಮೇಲೆ ನಮಗೆ ಎಷ್ಟು ಕ್ರೀಮ್ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅಕ್ಕಿದು ನಾವೇನು ಸೋಸ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು. ಒಂದು ಸ್ವಲ್ಪನೂ ಗಂಟಿಲ್ದಂಗೆ. ಅದು ಕಟ್ಟುತ್ತೆ ಪರವಾಗಿಲ್ಲ, ಮಿಕ್ಸ್ ಮಾಡ್ತಾ ಅದು ಸರಿ ಹೋಗುತ್ತೆ, ಗಂಟೆಲ್ಲ ಒಡೆದೋಗುತ್ತೆ. ಕೈ ಬಿಡ್ದಂಗೆ ಈ ಥರ ಫುಲ್ಲು ಲೋ ಫ್ಲೇಮ್ ಇಟ್ಬಿಟ್ಟು ಈ ಥರ ಕಲಿಸ್ಕೊಳ್ತಾ ಬರಬೇಕು. ನೆಕ್ಸ್ಟು ಅದು ಒಂದು ಕನ್ಸಿಸ್ಟೆನ್ಸಿ ಬಂದಮೇಲೆ ಕಾರ್ನ್ಫ್ಲೋರ್ ನಾವೇನು ಕಲಸಿಟ್ಟಿದ್ದೀವಿ 1-2 ಸ್ಪೂನ್ ಹಾಕಿ ಅದು ಎಷ್ಟೈತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು 3-4 ಸ್ಪೂನಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾನೆ ಬರಬೇಕು. ಈ ಕಾರ್ನ್ಫ್ಲೋರ್ದು ಹಾಕಿದ ತಕ್ಷಣವೇ ಸ್ವಲ್ಪ ಗಂಟು ಕಟ್ಬಿಡುತ್ತೆ. ಅದಕ್ಕೂ ಮೊದಲು ನಾವು ಈ ಥರ ತಿರುಗಿಸ್ಕೊತಾ ಬರ್ತಾ ಇರಬೇಕು. ತಿರುಗಿಸ್ಕೊತಾ ಬರ್ತಾ ಇದ್ದರೆ ಅದು ಒಂದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ. ಅದು ಅಕ್ಕಿದು ಹಾಲು ಹಾಕಿದ ತಕ್ಷಣವೇ ಹಾಕ್ಬಾರ್ದು ಕಾರ್ನ್ಫ್ಲೋರು, ಹಾಕಿದ್ರೆ ಇಮಿಡಿಯೇಟ್ ಗಟ್ಟಿಯಾಗಿಬಿಡುತ್ತೆ. ಅದು ತಿರುಗಿಸ್ಬಿಟ್ಟು ಒಂದು ಕ್ರೀಮ್ ಸ್ಟ್ರಕ್ಚರ್ ಬಂದ ಮೇಲೇ ಕಾರ್ನ್ಫ್ಲೋರ್ನ ಹಾಕಬೇಕು. ಹಾಕ್ಬಿಟ್ಟು ನೋಡಿ ಈ ಥರ ಫುಲ್ಲು
ನೀಟಾಗಿ ಕೈ ಬಿಡ್ದಂಗೆ ಕಲಗಿಸ್ತಾ ಇರಬೇಕು. ಆಮೇಲೆ ಇನ್ನೊಂದು ಆಲೂಗಡ್ಡೆ ನಾವು ಏನು ಹಿಂಡು ಇಟ್ಟಿರ್ತೀವಲ್ಲ, ಅದು ಮೇಲೆಗಡೆ ನೀರಿರುತ್ತೆ, ಅದು ಕೆಳಗಡೆ ಇರುತ್ತೆ ನೋಡಿ ಕ್ರೀಮ್ ಥರ. ಆ ನೀರನ್ನ ವೇಸ್ಟು, ಅದು ಯೂಸ್ ಮಾಡಬಾರ್ದು. ಅದನ್ನು ಚೆಲ್ಬಿಡಬೇಕು. ಚೆಲ್ಬಿಟ್ಟು ಅದು ಕೆಳಗಡೆ ಕಾಣಿಸ್ತಿದೆಯಲ್ಲ ವೈಟಾಗಿ, ಅದನ್ನು ನೀಟಾಗಿ ನೋಡಿ ಆ ಥರ ತಕ್ಕೊಂಡು ಅದನ್ನು ಕೂಡ ಪ್ಯಾನ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಬರಬೇಕು. ಇದು ಆಲೂಗಡ್ಡೆ ಕ್ರೀಮ್ ಕೂಡ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬಂದರೆ ಅದು ನೀಟಾಗಿ ಅದರಲ್ಲಿ ಮಿಕ್ಸಪ್ ಆಗುತ್ತೆ. ಫೇಸ್ ಗ್ಲೋಗೂ ಹೆಲ್ಪ್ ಮಾಡುತ್ತೆ ಅದು. ಯಾವುದೇ ಕೆಮಿಕಲ್ಸ್ ಇಲ್ಲದೆ ಮನೆಯಲ್ಲಿರೋ ಐಟಮ್ಸಲ್ಲೇ ನಾವು ರೆಡಿ ಮಾಡಿಕೊಂಡು ಫೇಸ್ನ ಟ್ಯಾನ್ ಎಲ್ಲ ರಿಮೂವ್ ಮಾಡ್ಕೋಬೋದು, ಕೆಮಿಕಲ್ ಫ್ರೀ. ನೀಟಾಗಿ ಇದೇ ಥರ ಮಿಕ್ಸ್ ಮಾಡಬೇಕು ಕೈ ಬಿಡ್ದಂಗೆ, ಇಲ್ಲಾಂದರೆ ಗಂಟಾಗುತ್ತೆ ಅದು. ಈ ಥರ ಆದಮೇಲೆ ಮೊಸರು ಇರುತ್ತಲ್ಲ, ನಾನು ನಂದಿನಿ ಮೊಸರು ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಅದ್ರ ಕ್ರೀಮ್ ಎಷ್ಟಿದೆ ಅದನ್ನು ನೋಡಿಕೊಂಡು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಒಂದು ತೆಳು ಬಟ್ಟೆ ಹಾಕ್ಕೋಬೇಕು. ತೆಳು ಬಟ್ಟೆ ಮೇಲೆ ಮೊಸರು ಹಾಕ್ಕೊಂಡು ನಮಗೆ ಅದರಲ್ಲಿರೋ ನೀರು ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗ್ಬಿಡಬೇಕು. ಬರೀ ಅದರೊಳಗಡೆ ಗಟ್ಟಿ ಕ್ರೀಮ್ ಬರುತ್ತಲ್ಲ, ಆದಷ್ಟು ಇಷ್ಟೇ ತೆಳು ಬಟ್ಟೆನಲ್ಲೇ ಹಾಕ್ಕೊಂಡು ಮೊಸರನ್ನ ಹಿಂಡ್ಕೊಂಡ್ರೆ ಒಳ್ಳೆಯದು. ಫುಲ್ಲು ನೀರೆಲ್ಲ ಕಂಪ್ಲೀಟಾಗಿ ಹೋಗಿ ನಮಗೆ ಗಟ್ಟಿಯಾಗಿರೋ ಕ್ರೀಮ್ ಸಿಗುತ್ತೆ. ಮಧ್ಯದಲ್ಲಿ ಅದನ್ನು ತಿರ್ಸ್ಕೊತಾ ಬರಬೇಕು. ಸ್ವಲ್ಪ ಹೊತ್ತು ಬಿಟ್ರೂ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ನೀರಿರುತ್ತೆ ಆ ಮೊಸರಲ್ಲಿ. ಫುಲ್ಲು ಕಂಪ್ಲೀಟಾಗಿ ಹಿಂಡ್ಬಿಡಬೇಕು ಎಲ್ಲ. ಮೊಸರೆಲ್ಲ ಹಿಂಡಿದ್ಮೇಲೆ ನೋಡಿ ಈ ಥರ ಕ್ರೀಮ್ ಬರುತ್ತೆ. ಈ ಕ್ರೀಮ್ನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಬೇಕು. ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಲಿಸ್ಬೇಕು ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲೇನೂ ಇಲ್ಲ, ಜಸ್ಟ್ ಹಾಲು, ಏನಂದರೆ ಅಕ್ಕಿಯಲ್ಲಿ ಬಂದಿರೋ ಹಾಲು ಮತ್ತು ಮೊಸರು, ಆಲೂಗಡ್ಡೆಯಲ್ಲಿ ಬಂದಿರೋ ಕ್ರೀಮ್ ಟೈಪ್ ಬಂದಿರುತ್ತಲ್ಲ ಅದು, ಮತ್ತು 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಅಷ್ಟೇ ಯೂಸ್ ಮಾಡಿರೋದು. ಬೇರೆ ಏನು ಆರ್ಟಿಫಿಷಿಯಲ್ಲು ಹೊರಗಡೆಯಿಂದ ತಂದು ಏನೂ ಯೂಸ್ ಮಾಡಿಲ್ಲ, ಎಲ್ಲ ಮನೇಲಿರೋ ಐಟಮ್ಮೇ. ಇನ್ನು ಇದೆಲ್ಲ ಮುಗಿದು ಕ್ರೀಮಿ ಸ್ಟ್ರಕ್ಚರ್ ಬಂದಮೇಲೆ ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಬೇಕು. ಅದು ಬಿಸಿ ಇರುತ್ತೆ, ಅದು ಅಪ್ಲೈ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಹಾರಕ್ಕಂತ ಬಿಡಬೇಕು. ಎಲ್ಲ ಹಾರದ ಮೇಲೆ ತಣ್ಣಗಾಗಬೇಕು ಫುಲ್ ಕಂಪ್ಲೀಟ್. ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಪರವಾಗಿಲ್ಲ. ಆಮೇಲೆ ಫೈನಲಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಫೇಸ್ ಒಂದ್ಸಲ ವಾಶ್ ಮಾಡಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇದು ವಾರಕ್ಕೊಂದು 3 ಟೈಮ್ಸ್ ಇಲ್ಲ 2 ಟೈಮ್ಸ್ ಮಾಡಿದ್ರೂ ತುಂಬ ಚೆನ್ನಾಗೇ ರಿಸಲ್ಟ್ ಬರುತ್ತೆ. ಒಂದೇ ಸಲಿಗೆ ಏನೂ ಆಗಲ್ಲ. ಫಸ್ಟ್ ಟೈಮ್ ಸ್ವಲ್ಪ ಗ್ಲೋ ಆಗಿ ಬಂದೇ ಬರುತ್ತೆ, ಒಂದೇ ವಾಶ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು 2 ಟೈಮ್ಸ್ ಅಪ್ಲೈ ಮಾಡಿದ್ರೆ ಫುಲ್ಲು ಏನಿದೆ ಫೇಸಲ್ಲಿ ಪಿಂಪಲ್ಸು ಮತ್ತು ಆಯಿಲಿ ಅದೆಲ್ಲ ನೀಟಾಗಿ ಕಂಪ್ಲೀಟಾಗಿ ರೆಡ್ಯೂಸ್ ಆಗುತ್ತೆ. ವೀಕ್ಲಿ ಒಂದು 2 to 3 ಟೈಮ್ಸ್ ಅಂತೂ ಮಾಡಲೇಬೇಕಾಗುತ್ತೆ ಇದು.
ನಾನು ಏನಾದರೂ ಈ ಹಬ್ಬ ಏನಾದರೂ ಹತ್ರ ಬಂದರೆ ನಾನು ಇದೇ ರೆಮಿಡಿನೇ ಯೂಸ್ ಮಾಡೋದು. ಈ ಫೇಶಿಯಲ್ಸು ಆ ಥರ ಎಲ್ಲ ಏನೂ ನಾನು ಮಾಡಿಸಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಇನ್ನೂ ಡ್ರೈ ಆಗಿಲ್ಲ ಸ್ವಲ್ಪನೂ, ಆದರೂ ನಾನು ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ನೋಡೋಣ, ಫಸ್ಟ್ ವಾಶ್ ಮಾಡ್ಕೊಂಡು ಫೈನಲಿ ವಾಶ್ ಆಯಿತು. ನೋಡ್ಬೋದು ನೀವು ಡಿಫ್ರೆನ್ಸು. ಎಷ್ಟು ಗ್ಲೋ ಆಗಿಬಿಟ್ಟೈತೆ ಫೇಸ್ ಫುಲ್. ನನಗೆ ನಂಬಕ್ಕಾಗ್ತಾ ಇಲ್ಲ ಅಷ್ಟು ಚೆನ್ನಾಗೈತೆ ಅಂತ.